ಹಾಯ್ ಎಲ್ಲರಿಗೂ, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ವ್ಲಾಗ್ ಈ ವ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂತ ಹೇಳಿದ್ರೆ, ನನ್ನ ಮಗನ್ನ ಕಾನ್ವೆಂಟಲ್ಲಿ ಅವನು ಅಡ್ಮಿಷನ್ ಆದಮೇಲೆ ಫಸ್ಟ್ ಫಂಕ್ಷನ್ ಇದು. ಸೊ ಇದು ಅಕ್ಷರಾಭ್ಯಾಸ ಅಂತ ಹೇಳಿ ಇಟ್ಕೊಂಡಿದ್ರು. ಕಂಪಲ್ಸರಿ ಪೇರೆಂಟ್ಸ್ ಅಟೆಂಡ್ ಮಾಡಲೇಬೇಕಿದ್ದಂಥ ಫಂಕ್ಷನ್ ಇದು. ಸೊ ಎಲ್ಲ ಪೇರೆಂಟ್ಸ್ಗಳು ಕೂಡ ಬಂದಿದ್ದರು. ನಾವೇನಕ್ಕಪ್ಪ ಈ ಕಾನ್ವೆಂಟ್ನ ಚೂಸ್ ಮಾಡಿದ್ವಿ ಅಂತ ಹೇಳಿದ್ರೆ, ನಮಗೆ ತುಂಬ ನಿಯರ್ ಇತ್ತು. 2.5 ಕಿಲೋಮೀಟರ್ಸ್ ಅಷ್ಟೇ ಇದ್ದಿತ್ತು. ಆ್ಯಂಡ್ ನಮಗೆ ಎಕ್ಸ್ಪೀರಿಯನ್ಸು ಇವಾಗ ಒಂದು ಅಡ್ಮಿಷನ್ ಆಗಿ 1 ಮಂತ್ ಆಯಿತು. ಬಟ್ ಎಕ್ಸ್ಪೀರಿಯನ್ಸ್ ವೈಸ್ ಹೋದರೆ ಬೆಟರ್ ಅನಿಸುತ್ತೆ. ನನಗೆ ಇಷ್ಟ ಆಯಿತು. ಆ್ಯಂಡ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಹೇಗಿರ್ತಾನೆ ಅವನು ಈ ಕಾನ್ವೆಂಟಲ್ಲಿ ಆ ಥರ ಎಲ್ಲ ಥಿಂಕ್ ಮಾಡಿದ್ದೆ. ಬಟ್ ನನ್ನನ್ನು ಬಿಟ್ಟು ಅವನಿರ್ತಾನೆ ಅಂತ ಅಂದರೆ ನಿಜ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನನಗೆ ನಾವು ಅನ್ಕೊತಿದ್ದೆ ನಾನು, ಹೇಗೆ ನನ್ನ ಮಗ ಕಾನ್ವೆಂಟಲ್ಲಿ ಯಾವ ರೀತಿ ಇರ್ತಾನೆ, ನಮಗೂ ಈ ಥರ ಪೇರೆಂಟ್ಸ್ ಆಗೋವಂಥದ್ದು ಎಕ್ಸ್ಪೀರಿಯನ್ಸ್ ಎಷ್ಟು ಚೆಂದ ಅಲ್ಲ. ಈ ಥರ ಪೇರೆಂಟ್ಸ್ ಮೀಟಿಂಗ್ನ ಅಟೆಂಡ್ ಮಾಡಿದಾಗ ನನಗಂತೂ ಕಂಪಲ್ಸರಿ ನೆನಪಾಗೋದು, ನಾನು ಸ್ಕೂಲಿಗೆ ಹೋಗೋ ಟೈಮಲ್ಲೆಲ್ಲ ನನಗೆ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳಿ ಮಾಡ್ತಿದ್ರು. ಅವಾಗ ನನಗೆ ಜಾಸ್ತಿ ನನ್ನ ಡ್ಯಾಡಿನೇ ಬಂದು ಅಟೆಂಡ್ ಮಾಡ್ತಿದ್ರು. ನನ್ನ ಬಗ್ಗೆ ಹೇಳ್ತಿದ್ದ ಕಂಪ್ಲೇಂಟ್ಸ್ ಅದೆಲ್ಲ ಸಿಕ್ಕಾಪಟ್ಟೆ ನೆನಪಾಯಿತು ನನಗೆ. ಆಮೇಲೆ ಪೂಜೆ ಎಲ್ಲ ಮಾಡಿಸಿದ್ರು. ಆ್ಯಂಡ್ ಚೆನ್ನಾಗಿತ್ತು ಕಾರ್ಯಕ್ರಮ. ಗುರುದೇವೋ ಮಹಾದೇವ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಂ ಕುರ್ಯಾತ್ ಘಂಟಾರವಂ ಭಕ್ತ್ಯಾ ದೇವತಾಸ್ವಾನ ಲಾಂಛನಂ ಇತಿ ಘಂಟಾನಾದಂ ಕೃತ್ವಾ ಕುಸುಮಾಕ್ಷತಾಂ ಗೃಹೀತ್ವಾ. ಅಕ್ಷತೆ ಉಪತ್ರ ಇಟ್ಕೊಳ್ಳಿ ನೀವು ಕೂಡ ಮೇಡಮ್ ಮಾಡ್ತೀವಿ. ಓಂ ಶಿವ ಶಿವ ಶಂಭೋರಾಜ್ಞಾಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರ್ಥನೆ ಶ್ವೇತವರ ಇನ್ಫಾರ್ಮ್ ಮಾಡಿದ್ರು, ನೀವು ಈ ಥರ ಟ್ರೆಡಿಷನಲ್ ಆಗಿ ಬರಬೇಕು, ಫಂಕ್ಷನಿಗೆ ಅಟೆಂಡ್ ಮಾಡಲೇಬೇಕು ಕಂಪಲ್ಸರಿ ಅಂತ ಇನ್ಫಾರ್ಮ್ ಮಾಡಿದ್ರಿಂದ ನಾನು ಸ್ಯಾರಿನ ತುಂಬ ಕಷ್ಟದಿಂದ ಇಷ್ಟಪಟ್ಟು ವೇರ್ ಮಾಡಿದೆ. ಬಟ್ ಈ ಸ್ಯಾರಿ ಯಾವುದು ಅಂತ ಅಂದರೆ, ನನ್ನ ಮದುವೆದು ಮೀನ್ಸ್ ದಾರ ಮುಹೂರ್ತ ಸ್ಯಾರಿ ಅಂತ ಹೇಳ್ತಾರಲ್ವ, ಅದಿದೆ ಸ್ಯಾರಿ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಸ್ಯಾರಿನ ನನ್ನ ಮಗನ ಕಾನ್ವೆಂಟ್ ಫಂಕ್ಷನಿಗೆಲ್ಲ ವೇರ್ ಮಾಡ್ತೀನಿ ಅಂತ. ಎಷ್ಟು ತರಲೆ ಮಾಡ್ತಾನೆ ನನ್ನ ಮಗ ಅಂತ ಹೇಳಿದ್ರೆ, ಅಲ್ಲಿರೋ ಎಲ್ಲ ಮಕ್ಳುಗಳು ಎಷ್ಟು ಕ್ವೈಟಾಗಿ ಕೂತಿದ್ರು ಅಂತ ಹೇಳಿದ್ರೆ ಅಷ್ಟು ಸೈಲೆಂಟಾಗಿದ್ದರು. ಬಟ್ ನನ್ನ ಮಗ ಮಾತ್ರ ಸಿಕ್ಕಾಪಟ್ಟೆ ತರಲೆ, ಒಂದು ಕಡೆ ಕೂತ್ಕೊಳ್ಳಲ್ಲ. ಆಮೇಲೆ ಅಷ್ಟೇ ಅಲ್ಲ ಅಂತ ಬಿಸಿಲು ಕೂಡ ಇತ್ತು. ಆ ಬಿಸಿಲಿಗೆ ಇವನು ಆಡ್ತಿದ್ದಕ್ಕೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಿತ್ತು. ಬಟ್ ಪೂಜೆಗೆ ಬಂದಿರೋದು ಅಂತೇಳಿ ನಾನೇ ಕಾಮಾಗಿ ಅವನ್ನ ನನ್ನ ಕೈಲಿ ಅವ್ನು ಔಟ್ಸೈಡ್ ಹೋದಾಗೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಬಟ್ ಅವ್ರ ಅಪ್ಪನೇ ಹ್ಯಾಂಡಲ್ ಮಾಡ್ತಿದ್ರು. ನಾನು ಹಿಡ್ಕೊಂಡಿರೋದು ಪೂಜೆ ಸಾಮಾನು, ಅಂದರೆ ಪೂಜೆಗೆ ಏನೇನು ಬೇಕು ಅದನ್ನು ಕೂಡ ತರಬೇಕು ಅಂತಲೂ ಅವರೇ ಇನ್ಫಾರ್ಮ್ ಮಾಡಿದ್ರು. ತೊಗೊಂಡೋದ್ವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಅಂದರೆ ಅವನು 8 ಡೇಸ್ ಮೇ ಬಿ 2 ವೀಕ್ಸ್ವರೆಗೂ ಅವನಿಗೆ ಯಾವುದೇ ರೀತಿ ಹೋಮ್ವರ್ಕು ಆ ಥರ ಎಲ್ಲ ಮಾಡಿಸಿರಲಿಲ್ಲ. ಸೊ ಆಮೇಲೆ ಗೊತ್ತಾಯಿತು ನಮಗೆ ಈ ಥರ ಅಕ್ಷರಾಭ್ಯಾಸ ಮಾಡಿಸಿ ಆಮೇಲೆ ಅವರು ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ಇನ್ವೈಟ್ ಮಾಡಿದಾಗಲೇ ನಮಗೂ ಅದ್ರ ಬಗ್ಗೆ ಐಡಿಯಾಸ್ ಮಾಡಿದ್ರು. ಆ್ಯಂಡ್ ಇವಾಗ ಕೂಡ ತುಂಬ ಕಂಫರ್ಟ್ ಫೀಲ್ ಇದೆ ನನಗೆ ಆ ಕಾನ್ವೆಂಟಲ್ಲಿ. ನನಗೂ ಕೂಡ ಫೀಲ್ ಇದೆ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ. ಪೂಜೆ ಸಾಮಾನ ನಾನು ರೆಡಿ ಮಾಡ್ಕೊತಾ ಇದ್ದರೆ, ಅಂದರೆ ಅಕ್ಕಿ ಎಲ್ಲ ತರೋದಕ್ಕೆ ಹೇಳಿದ್ರಲ್ವ, ಸೊ ಅದನ್ನು ಪ್ಲೇಟಿಗೆ ಹಾಕಿ ಪೂಜೆ ಮಾಡಿಸ್ತಾರೆ ಅಂತ ನಾನು ರೆಡಿ ಮಾಡ್ತಿದ್ರೆ, ನನ್ನ ಮಗನ ಯೋಚನೆ ಏನಪ್ಪ ಇತ್ತು ಅಂದರೆ, ಯಾವಾಗ ನಾನು ಅದನ್ನು ಎತ್ಕೊಂಡು ತಿನ್ನಲಿ, ಅಕ್ಕಿ ಯಾವಾಗ ಎತ್ಕೊಂಡು ತಿನ್ನಲಿ ಅನ್ನೋದೇ ಅವ್ನ ಥಾಟಲ್ಲಿತ್ತು. ಇನ್ನೂ ಕೊಡ್ತಿಲ್ವಲ್ಲ ನನಗೆ ಅಂತ ಅವ್ನು ಅದನ್ನೇ ನೋಡ್ತಿದ್ದಾನೆ. ನೀವು ಅಬ್ಸರ್ವ್ ಮಾಡ್ಬೋದು ವಿಡಿಯೋದಲ್ಲಿ. ಅಷ್ಟು ಇಷ್ಟಪಟ್ಟು ಮಕ್ಕಳುಗಳು, ನನ್ನ ಮಗ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಕಳುಗಳು ಅದನ್ನು ಅಕ್ಕಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಅದ್ರಲ್ಲಿ ನನ್ನ ಮಗ ಕೂಡ ಒಬ್ಬ. ತಾಯಿ ಗುರು, ಮನುಷ್ಯನ ಒಂದು ತಿರುವನ ತಿರುವುದಕ್ಕೆ ಮೊದಲನೇ ಗುರು ಒಟ್ಟು ತಾಯಿನೇ ಮೊದಲನೇ ಗುರು. ಆ ತಾಯಿಯಿಂದ ಅಕ್ಷರಾಭ್ಯಾಸ ನಡೀತಾ ಇದೆ. ಓಂಕಾರವನ್ನು ಓಂ ಅಂತ ತಿನ್ಸಿ, ಒಟ್ಟಲ್ಲಿ ಒಂದು 5 ಸಲ ತಿನ್ಸಿ. ಓಂ. ನೆಕ್ಸ್ಟ್ ಶ್ರೀ ಅಂತಲೂ ಬೈರಿ.
ಓಂಕಾರಂ ವಿಲಿಖ್ಯಾಂ ಹಸ್ತಮಾಚ್ಛಾಧ್ಯಾಂ ಶ್ರೀಕಾರಂ ವಿಲಿಖ್ಯಾಂ ಹಸ್ತಮಾಚ್ಛಾಧ್ಯಾಂ ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷವೀರ್ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಧುಂ ಸಸ್ತನೋಭಿಃ ಯಶೇಮ ದೇವಯಿತಂ ಯದಾಯುಃ. ಓಂಕಾರ ಸ್ವೀಕಾರ ಎರಡನ್ನು ತಿಳಿಸಿದ್ರೆ ಭದ್ರಂ ಕರ್ಣೆ ಯಾವಾಗಲೂ ಸಹ ಒಳ್ಳೆಯದನ್ನೇ ಕಿವಿಗಳು ಕೇಳ್ತಾ ಇರಲಿ. ವಿಷ್ಣು ಯಾಮದೇವಾಹ ನೋಡ್ತಕ್ಕಂಥ ಕಣ್ಣುಗಳು ಒಳ್ಳೆಯದನ್ನೇ ನೋಡ್ತಾ ಇರಲಿ. ನಾನು ಹೇಳಿರ್ತಕ್ಕಂಥ ಮಂತ್ರ ಅರ್ಥ ಏನಪ್ಪಾ ಅಂತಂದ್ರೆ ಕಿವಿ ಕೇಳಿಸ್ತಕ್ಕಂಥ ಕಣ್ಣುಗಳಲ್ಲಿ ಒಳ್ಳೆ ವಿಷಯಗಳನ್ನ ಕೇಳು, ಒಳ್ಳೆ ಕಣ್ಣಿಂದ ಒಳ್ಳೆ ಒಂದು ಇದನ್ನು ನೋಡುವಲ್ಲಿ ಒಳ್ಳೆ ಕೆಲಸವನ್ನ ಮಾಡುವಂತ ಅರ್ಥ. ಭದ್ರಂ ಕರ್ಣೆ ವಿಷ್ಣು ಯಾಮದೇವಾಹ ಭದ್ರಂ ಪಶ್ಯೇಮಾಕ್ಷವೀರ್ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಗುಂ ಸಸ್ತನೋಭಿಃ ಯಶೇಮ ದೇವಹಿತಂ ಯದಾಯುಃ. ಸರಿ, ಇವಾಗ ಆಯ್ತು. ಅಕ್ಕಿದೆಲ್ಲ ಒಂದು ಕಡೆ ಇಟ್ಟು ಒಟ್ಟಲ್ಲಿ ಅದನ್ನ ತಂದೆ ಬರ್ಬಿಟ್ಟಿದ್ದೀನಿ ಅಂದ್ರೆ ಬರಲಿ ಬರಲಿ ಎಲ್ಲ ಮನಸ್ಸಿನಲ್ಲಿ ಗಣಪತಿ ಅನ್ನುತ್ತಿದ್ಲಿ. ಎಲ್ಲರೂ ಸಹ ತಂದೆ ತಾಯಿಗಳು ಶಾರದಾಭ್ಯೋ ನಮಃ ಅಂತ ಬರೆಯಕ್ಕೆ ಕಷ್ಟವಾದ್ರೆ ರಸ್ವ ಮತ್ತು ದೀರ್ಘವನ್ನು ಬರೀರಿ. ಎರಡನ್ನ ಬರೆದು ಆ ಮಗು ಕೈ ತಿರ್ಸಿ ಬಿಟ್ಟಲ್ಲಿ ಮನಸ್ಸಿನಲ್ಲಿ ವಾದ ಮಾಡಬೇಡ ಕಂದ ವಾದಪಾದ ಬೆಳೆದು ನಿನ್ನ ವಾದಪಾದ ಬೆಳೆದು ನಿನ್ನ ಆದಿ ತಪ್ಪಿಸುವರಯ್ಯ ಮನುಜ ಆದಿ ತಪ್ಪಿಸುವರಯ್ಯ ಮನುಜ ಎತ್ತವರ ಕೀರ್ತಿಯ ಗಳಿಸೋ ಉತ್ತಮರ ಮಗನೆಂದೆನಿಸೋ ಎತ್ತವರ ಕೀರ್ತಿಯ ಗಳಿಸೋ ಉತ್ತಮರ ಮಗನೆಂದೆನಿಸೋ ಸತ್ಯವಾದ ಕೀರ್ತಿಯ ಗಳಿಸೋ ಸತ್ಯವಾದ ಕೀರ್ತಿಯ ಗಳಿಸೋ ನಿಜಾಸಿತಲಿಂಗ ನಾಮ ಸ್ಮರಿಸೋ ನಿಜಾಸಿತಲಿಂಗ ನಾಮ ಸ್ಮರಿಸೋ. ಈಗ ಅಕ್ಷರ ಕೆಲಸ ಎಲ್ಲ ಸಭೆಗೆ ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷವೀರ್ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಗುಂ ಸಸ್ತನೋಭಿಃ ಯಶೇಮ ದೇವಹಿತಂ ಯದಾಯುಃ. ಯಶಸ್ಕರಂ ಭದ್ರಂ ತುಮೇ ರಾಜಾತ್ ಕವಿರ್ಬಭೂವ ಸಂಕೀರ್ಣನಾಥ ಸತ್ಯನಾರಾಯಣ ಸಮಂದಿರಂ ಯೋ ವೈತಾಃ ಬ್ರಹ್ಮಣೋಡಿ ಧರ್ಮತೀನಾಂ ಕಂಪುರಿಂ ತಸ್ಮೈ ಇದಂ ಬ್ರಹ್ಮಾಚ ಆಯುರ್ಕೀರ್ತಿಂ ಪ್ರಥಮಂ ತದ್ರು ಶತಮಾನಂ ಭರತಶತಾಯ ಪುರುಷಶ್ರೇಣಿ ಆಯುಷ್ಯೇಂದ್ರಿಯ. ಎಸ್, ಫೈನಲಿ ಪೂಜೆ ಮುಗೀತು. ಬಟ್ ನಾವು ಅಂದ್ಕೊಂಡಿದ್ವಿ ಅವನ್ನ ಅಡ್ಮಿಷನ್ ಮಾಡ್ಸೋಕ್ಕೂ ಮುಂಚೆ ಅಕ್ಷರಾಭ್ಯಾಸ ಮಾಡಿಸೋಣ, ಅಂದರೆ ಸಿಂಪಲಾಗಿ ಪೂಜೆ ಮಾಡಿಸಿ ಆಮೇಲೆ ಅವನ್ನ ಅಡ್ಮಿಷನ್ ಮಾಡಿಸೋಣ ಅಂತ. ಬಟ್ ಕಾರಣಾಂತರಗಳಿಂದ ಮಾಡಿಸೋದಕ್ಕಾಗಿರಲಿಲ್ಲ. ಈ ಪೂಜೆಯಿಂದ ನಮಗಂತೂ 100% ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಅಂದ್ಕೊಂಡಿದ್ವಿ ಬಟ್ ಮಾಡಿಸಿರಲಿಲ್ಲ, ಇವಾಗ ಮಾಡಿಸಿದ್ವಿ ಅಂತ. ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ಮತ್ತೆ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್